ನಾವು ಪ್ರಾಸಿಕ್ಯೂಷನ್ ಅನ್ನೋ ಪದಗಳನ್ನು ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಬಹಳ ಕೇಳ್ತಾ ಇದ್ದೀವಿ. ವಾಟ್ ಈಸ್ ಪ್ರಾಸಿಕ್ಯೂಷನ್? ಸಾಮಾನ್ಯವಾಗಿ ಒಬ್ಬ ಮುಖ್ಯಮಂತ್ರಿನೋ ಅಥವಾ ಒಂದೊಳ್ಳೆ ಹುದ್ದೆಯಲ್ಲಿರುವಂತಹ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅನುಮತಿ ಸಿಗುತ್ತಾ? ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ಅನುಮತಿ ಕೊಡ್ತಾರ ಗವರ್ನರ್ ಯಾರು? ಥಾವರ್ ಚಂದ್ ಗೆಹ್ಲೋಟ್. ಕುಮಾರಸ್ವಾಮಿಯನ್ನ ಸುತ್ತಿಕೊಳ್ಳುತ್ತಾ ಕಾನೂನಿನ ಕುಣಿಕೆ. ಸಿಎಂಗೆ ಮುನ್ನವೇ ಕುಮಾರಸ್ವಾಮಿ ಪ್ರಾಸಿಕ್ಯೂಷನ್ಗೂ ಪರ್ಮಿಷನ್ ಸಿಗುವ ಸಾಧ್ಯತೆಗಳೇನಾದರೂ ಇದೆಯಾ? ಈಗಾಗಲೇ ಸಿದ್ದರಾಮಯ್ಯನವರು ನೋಟಿಸ್ ಕೊಟ್ಟಿದ್ದಾರೆ ಗವರ್ನರು. ಸಿದ್ದರಾಮಯ್ಯನವರಿಗೆ ಯಾರ ದೂರಿನ ಮೇಲೆ ನೋಟಿಸ್ ಕೊಟ್ಟಿರೋದು? ಯಾವುದೋ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ಗೆ ಹೋಗಿ 25 ಲಕ್ಷ ರೂಪಾಯಿ ಫೈನ್ ಹಾಕಿಸ್ಕೊಂಡು ಬಂದಿರುವ ವ್ಯಕ್ತಿ, ಆರೋಪಗಳ ಮೇಲೆ ಆರೋಪಗಳನ್ನು ಮಾಡಿ ಅದರಿಂದ ದುಡ್ಡನ್ನು ಮಾಡುವಂಥ ವ್ಯಕ್ತಿಯ ಒಂದು ದೂರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದ್ದೀರಿ. ಆದರೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ? ಯಾಕಂದ್ರೆ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರೋದು ಯಾವುದೋ ಒಬ್ಬ ವ್ಯಕ್ತಿ, ಯಾವುದೊಬ್ಬ ಹೋರಾಟಗಾರ ಅಲ್ಲ, ಕರ್ನಾಟಕ ಲೋಕಾಯುಕ್ತ. 2007ರ ಅಕ್ರಮ ಗಣಿಗಾರಿಕೆ ಕೇಸು, 2007ರ ಅಕ್ರಮ ಗಣಿಗಾರಿಕೆ ಕೇಸ್. 2007 ಅಂತಂದ್ರೆ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಕೆಳಗಿಳಿದಂತ ಸಂದರ್ಭ. ಸಂಡೂರ್ನ 550 ಎಕರೆ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಕುಮಾರಸ್ವಾಮಿ ಅವರ ಹೆಸರಿದೆ. ಸಂಡೂರ್ನ ಗಣಿ ಧೂಳು ಕುಮಾರಸ್ವಾಮಿ ಅವರು ಉಸಿರುಗಟ್ಟಿಸುತ್ತಾ. ಹಾಗಾದ್ರೆ ವೆಂಕಟೇಶ್ವರ ಮೈನ್ಸ್, ಈ ವೆಂಕಟೇಶ್ವರ ಮೈನ್ಸ್ಗೆ ಗಣಿಗಾರಿಕೆ ನಡೆಸೋದಕ್ಕೆ ಅನುಮತಿ ಕೊಡ್ತಾರೆ ಅಕ್ರಮವಾಗಿ. ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಎಚ್ ಡಿ ಕುಮಾರಸ್ವಾಮಿ ಅನುಮತಿಯನ್ನು ಕೊಡ್ತಾರೆ. ಅಧಿಕಾರಿಗಳು ಹೇಳ್ತಾರೆ, ಬೇಡ ಸರ್, ಬೇಡ, ಸೈನ್ ಹಾಕಬೇಡಿ, ಯಾಕಂದ್ರೆ ಇದು ಅನುಮತಿ ಕೊಡುವಂತ ಸಂದರ್ಭ ಇಲ್ಲ. ಕೇಂದ್ರ ಸರ್ಕಾರವನ್ನು ಕತ್ತಲೆಯಲ್ಲಿಟ್ಕೊಂಡೆ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಕೈಯಿಂದ ಒಂದು ಸೈನ್ ಹಾಕೇ ಬಿಡ್ತಾರೆ. ತಾವು ಮುಖ್ಯಮಂತ್ರಿಗಳಾಗಿದ್ದಂಥ ಅವಧಿಯಲ್ಲೇ ಆಗಿರುವ ಮಹಾಪ್ರಮಾದ. ಅಧಿಕಾರಿಗಳು ಹೇಳ್ತಾರೆ, ಬೇಡ ಸರ್, ರಿಸ್ಟ್ರಿಕ್ಷನ್ಸ್ ಇದೆ, ಅಲ್ಲಿ ನೀವು ಸೈನ್ ಹಾಕೋದಕ್ಕಾಗೋದಿಲ್ಲ, ಅಥವಾ ಈ ಜಾಗವನ್ನು ನೀವು ಗಣಿಗಾರಿಕೆಗೆ ಸ್ಯಾಂಕ್ಷನ್ ಮಾಡೋದಕ್ಕಾಗೋದಿಲ್ಲ. ಆದರೆ ಅವೆಲ್ಲ ಸಲಹೆಗಳ ಹೊರತಾಗಿಯೂ ಕೂಡ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಲೀಸ್ ಕೊಡ್ತಾರೆ. ಇದೇ ಕುಮಾರಸ್ವಾಮಿ ಅವರು. ಗಣಿ ಹಗರಣದ ತನಿಖೆ ನಡೆದು ಈಗ ಚಾರ್ಜ್ ಶೀಟ್ ಕೂಡ ಸಿದ್ಧವಾಗಿದೆ. ತನಿಖೆ ವಿಚಾರ ಹೇಗಾಯ್ತು, ಏನೇನಾಯ್ತು ಅದನ್ನು ಕೂಡ ಮಾತನಾಡೋಣ. ಅಕ್ರಮ ಗಣಿಗಾರಿಕೆ ಸಂಬಂಧ ಲೋಕಾಯುಕ್ತ ಒಂದಿಷ್ಟು ವಿಚಾರಣೆಯನ್ನು ನಡೆಸುತ್ತೆ, ಬಳಿಕ ಚಾರ್ಜ್ ಶೀಟ್ ಅನ್ನ ಸಿದ್ಧ ಮಾಡುತ್ತೆ. ಈ ಗಣಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ 2014ರಲ್ಲಿ ಅಂದ್ರೆ ಇವತ್ತಿಗೆ 10 ವರ್ಷಗಳ ಹಿಂದೆ ಒಂದು ತನಿಖಾ ತಂಡ SIT ರಚನೆಯಾಗುತ್ತೆ. ಎಲ್ಲ ವಿಚಾರಣೆಯನ್ನು ನಡೆದು ಈಗ ದೋಷಾರೋಪಣಾ ಪಟ್ಟಿ ಅರ್ಥಾತ್ ಚಾರ್ಜ್ ಶೀಟ್ ಕೂಡ ರೆಡಿಯಾಗಿದೆ. 2014ರಲ್ಲಿ ರಚನೆಯಾಗಿದ್ದಂಥ SIT ಒಂದು ದೋಷಾರೋಪಣಾ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಈ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ರೆಡಿಯಾಗಿರುವ ಚಾರ್ಜ್ ಶೀಟ್ ಅದನ್ನು ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಸಿದ್ಧತೆ ಏಕೈಕ ಒಬ್ಬ ಎಚ್ ಡಿ ಕುಮಾರಸ್ವಾಮಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಸೀದಾ ಬಂದು ನಾವು ಪ್ರೊಸೀಡ್ ಆಗ್ಬಿಡ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಲೋಕಾಯುಕ್ತರು ಗವರ್ನರ್ಗೆ ಮನವಿ ಪತ್ರ ಕೊಡ್ತಾರೆ, ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಲೋಕಾಯುಕ್ತಕ್ಕೆ ಪತ್ರ ಕೊಡ್ತಾರೆ. ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಕೋರ್ಕೊಳ್ತಾರೆ. ಇದು 2023 ನವೆಂಬರ್ 21ನೇ ತಾರೀಕೆ ರಾಜ್ಯಪಾಲರಿಗೆ ಲೋಕಾಯುಕ್ತರು ಬರೆದಿರುವ ಪತ್ರ. ವಿಸ್ತೃತ ತನಿಖೆಯನ್ನ ನಡೆಸಿ ಒಂದು ಆರೋಪ ಪಟ್ಟಿಯನ್ನು ಕೂಡ ಪೊಲೀಸರು ರೆಡಿ ಮಾಡಿಕೊಂಡಿದ್ದಾರೆ. 2023 ನವೆಂಬರ್ 21ರಿಂದ ರಾಜ್ಯಪಾಲರಿಗೆ ಲೋಕಾಯುಕ್ತ ದೂರು ಕೊಡೋದು. ಅವತ್ತು 2023 ನವೆಂಬರ್ 21. ಆದ್ರೆ ಇವತ್ತವರೆಗೂ ಗವರ್ನರ್ ಅದ್ರ ಬಗ್ಗೆ ಮಾತಾಡಿಲ್ಲ, ಅನುಮತಿಯಂತೂ ಕೊಟ್ಟೇ ಇಲ್ಲ. ಪ್ರಾಸಿಕ್ಯೂಷನ್ಗೆ ಗವರ್ನರ್ ಹಸಿರು ನಿಶಾನೆಯನ್ನ ತೋರಿಲ್ಲ. 8.5 ತಿಂಗಳಾಯ್ತು ಲೋಕಾಯುಕ್ತದ ಪತ್ರ ಹೋಗಿ, ಆದ್ರೆ ಗವರ್ನರ್ ಡೋಂಟ್ ಕೇರ್. ಇಷ್ಟೆಲ್ಲ ಅಕ್ರಮಗಳಾಗಿದ್ರು ಕೂಡ ಗವರ್ನರ್ ಈ ಬಗ್ಗೆ ಗಮನವನ್ನೇ ಹರಿಸೋದಿಲ್ಲ. HDK ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಗವರ್ನರ್ ಹಿಂದೇಟು ಹಾಕ್ತಾರೆ. ಇವತ್ತಿನವರೆಗೂ ಪರ್ಮಿಷನ್ ಕೊಡಲ್ಲ. ಪರ್ಮಿಷನ್ ಬಿಡ್ರಿ, ಒಂದು ನೋಟಿಸ್ ಕೂಡ ಈವರೆಗೂ ಹೋಗಿಲ್ಲ. ಪರ್ಮಿಷನ್ ಆಮೇಲೆ ನೋಟಿಸ್ ಕೊಡಬೇಕಲ್ಲ, ಶೋಕಾಸ್ ಈಗ ಬಂದಿದೆಯಲ್ಲ ಶೋಕಾಸ್, ಆ ಶೋಕಾಸ್ ಅನ್ನು ಕೊಟ್ಟಿಲ್ಲ. ಅವತ್ತು ಲೋಕಾಯುಕ್ತ ಕೊಟ್ಟಿದ್ದಂತಹ ಆ ಮನವಿಯನ್ನ, ಆ ಪತ್ರವನ್ನ ಗವರ್ನರ್ ಎಲ್ಲಿಟ್ಕೊಂಡಿದ್ದಾರೆ? ಹಾಗಾದ್ರೆ ಏನ್ರಿ ಇದು? 2006ರ ಅಕ್ರಮ ಗಣಿಗಾರಿಕಾ ಪ್ರಕರಣ ಅನ್ನುವ ಪ್ರಶ್ನೆ ನಿಮ್ಮಲ್ಲಿರಬಹುದು. ನಿಮಗೆ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತೀವಿ. ಪಿನ್ ಟು ಪಿನ್ ದಾಖಲೆಗಳು, ಗೌಪ್ಯ ದಾಖಲೆಗಳು, ಸಂಪೂರ್ಣ ದಾಖಲೆಗಳು ನಿಮ್ಮ ಪವರ್ ಟಿವಿ ಬಳಿ ಇದೆ. ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಅಕ್ರಮವಾಗಿ ಲೀಸ್ ಮಾಡಿಕೊಡ್ತಾರೆ. ಅದು ಹೇಗೆ? ನಿಯಮಗಳನ್ನ ಉಲ್ಲಂಘನೆ ಮಾಡಿ ಕಡತಕ್ಕೆ ಸಹಿ ಹಾಕ್ತಾರೆ. ಗಣಿ ಗುತ್ತಿಗೆಗೆ ಅನುಮತಿ ನೀಡುವ ಕಡತಕ್ಕೆ ಕುಮಾರಸ್ವಾಮಿ ಸಿಗ್ನೇಚರ್ ಹಾಕ್ತಾರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ NEB ರೇಂಜ್
NEB ರೇಂಜ್ ಅಂದ್ರೆ ನಾರ್ತ್ ಈಸ್ಟರ್ನ್ ಬ್ಲಾಕ್ ರೇಂಜ್ ಅಂತೀವಿ ಅದಕ್ಕೆ. ಆ ನಾರ್ತ್ ಈಸ್ಟರ್ನ್ ಬ್ಲಾಕ್ ರೇಂಜ್ ನಲ್ಲಿ ಗಣಿಗಾರಿಕೆಗೆ ಅವಕಾಶ ಕೊಡ್ತಾರೆ. ಎಷ್ಟು? 550 ಎಕರೆ ಪ್ರದೇಶಗಳು. 550 ಎಕರೆ. ಇಮ್ಯಾಜಿನ್, ಆ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ, ತಡೆಯಾಜ್ಞೆ ಇರುತ್ತೆ. ಆದ್ರೂ ಕೂಡ ಪರ್ಮಿಷನ್. ಈ ಸಂಬಂಧ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸರ್ಕಾರಕ್ಕೊಂದು ಪತ್ರ ಬರೆಯುತ್ತೆ. ಇಲ್ಲಿ ಹಾಕಿರುವಂತಹ ಕಂಡೀಷನ್ಗಳ ಸಡಿಲಿಕೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ, ಆ ಕಂಪನಿಯ ಗಣಿಗಾರಿಕೆಗೆ ಅನುಮತಿ ಕೊಡಿ ಅಂತ ಪ್ರಸ್ತಾಪ ಮಾಡುತ್ತೆ. ಆದ್ರೆ ನಿಯಮಗಳನ್ನ ಸಡಿಲಿಸುವಂತೆ ಕೇಂದ್ರ ಸರ್ಕಾರವನ್ನ ಕೋರುವಂತೆ ಒಂದು ಪತ್ರವನ್ನ ಮಾಡಿ, ಯಾಕೆ ನಿಯಮ ಸಡಿಲಿಸಬೇಕು ಅಂತ ಸರ್ಕಾರ ಕೇಳುವ ಪ್ರಶ್ನೆಗೆ ಉತ್ತರನೇ ಕೊಡೋದಿಲ್ಲ. ಇಲಾಖೆ ಕೇಳ್ತಾರೆ ಸರ್ಕಾರ, ಏನೋ ಸಡಿಲಿಕೆ ಅಂತಂದ್ರೆ ಯಾಕೆ ಮಾಡಬೇಕು, ರೀಸನ್ ಹೇಳಿ ಅಂತಂದ್ರೆ ಯಾವುದೇ ಸ್ಪಷ್ಟ ಉತ್ತರವನ್ನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕೊಡೋದಿಲ್ಲ. ಯಾರ ಮಿನಿಸ್ಟ್ರು? ಇದೇ ಕುಮಾರಸ್ವಾಮಿ ಅವರು ಮಿನಿಸ್ಟ್ರು. ಅಸ್ಪಷ್ಟತೆ, ಗೊಂದಲ, ತಡೆಯಾಜ್ಞೆ ಇದೆಲ್ಲ ಇದ್ರು ಒಬ್ಬ ಮುಖ್ಯಮಂತ್ರಿ ಆಗಿದ್ದ ವ್ಯಕ್ತಿ ಕಡತಕ್ಕೆ ಸೈನ್ ಹಾಕ್ಬಿಡ್ತಾರೆ. ಕಡತಗಳನ್ನ ತಾವೇ ತರಿಸ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ HD ಕುಮಾರಸ್ವಾಮಿ ಅವರು ಸೈನ್ ಮಾಡ್ತಾರೆ. ಯಾವತ್ತು? 2007 ಅಕ್ಟೋಬರ್ 6. ಅವತ್ತಿನ ಮುಖ್ಯಮಂತ್ರಿಗಳು ಸಂಡೂರಿನ 550 ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಗುತ್ತಿಗೆ ಕೊಟ್ಟು ಆದೇಶವನ್ನು ಹೊರಡಿಸ್ತಾರೆ. ಕೈ ಬರಹದಲ್ಲೇ ಬರೀತಾರೆ, ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅಂತ ಕೈ ಬರದಲ್ಲಿ. ಮತ್ತುಳಿದೆಲ್ಲ ಪ್ರಿಂಟು. ಆ ವೆಂಕಟೇಶ್ವರ ಮಿನರಲ್, ಸಾಯಿ ವೆಂಕಟೇಶ್ವರ ಮಿನರಲ್ ಅನ್ನೋದು ಮಾತ್ರ ಹ್ಯಾಂಡ್ ರಿಟನ್ನು. ಆ ಕಂಪನಿಯ ಮಾಲೀಕ ವಿನೋದ್ ಗೋಯಲ್ ಅಂತ ಉಲ್ಲೇಖವನ್ನ ಮಾಡ್ತಾರೆ. ಗಣಿಗಾರಿಕೆಗೆ ಅರ್ಜಿ ಸಲ್ಲಿಸಲೇ ಇಲ್ಲ ಈ ವಿನೋದ್ ಗೋಯಲ್. ಆದ್ರೂ ಅವ್ರಿಗೆ ಲೀಸ್ ಆಗುತ್ತೆ, ಮಂಜೂರಾಗ್ಬಿಡುತ್ತೆ. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಪರ SV ಸಾಕ್ರೆ ಅನ್ನೋರು ಅರ್ಜಿ ಹಾಕ್ತಾರೆ. ಆದರೆ ಅರ್ಜಿಯಲ್ಲಿ ಹೆಸರೇ ಇಲ್ಲದ ವಿನೋದ್ ಗೋಯಲ್ ಅವರ ಹೆಸರು ಏಕಾಏಕಿ ಸೇರ್ಪಡೆ ಆಗ್ಬಿಡುತ್ತೆ. ಅರ್ಜಿ ಸಲ್ಲಿಸಿದ್ದಂತ ಇತರೆ 29 ಕಂಪನಿಗಳು ಸಾಮಾನ್ಯವಾಗಿ ಒಂದು ಭೂಮಿಯಲ್ಲಿ ಇಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಸರ್ಕಾರಕ್ಕೆ ಪತ್ರ ಬರುತ್ತೆ. 29 ಕಂಪನಿಗಳು ಪತ್ರ ಕೊಟ್ಟಿರ್ತಾರೆ. ಎಲ್ಲವನ್ನ ಕಡೆಗಣಿಸಿ ಒಳಸಂಚಿನಿಂದ ಈ ಕಂಪನಿಗೆ ಗಣಿಗಾರಿಕೆಗೆ ಲೀಸ್ ಕೊಡ್ತಾರೆ HD ಕುಮಾರಸ್ವಾಮಿ ಅವರು. 2 ಗಂಟೆ ಇಲ್ಲಿ ಬಂದು 2 ಗಂಟೆಯಲ್ಲಿ ಕಡತ ಕ್ಲಿಯರ್ ಮಾಡಬೇಕು ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡ್ತಾರೆ. ನೀತಿ ನಿಯಮ ಎಲ್ಲವನ್ನ ಉಲ್ಲಂಘಿಸಿ CM ಅಧಿಕಾರವನ್ನ ಅವರು ದುರುಪಯೋಗ ಮಾಡ್ಕೋತಾರೆ. ಇದು ಯಾವತ್ತಾಗಿದ್ದು? ನಾನು ಆಗ್ಲೇ ಹೇಳಿದೆ, 2007 ಅಕ್ಟೋಬರ್ 6ನೇ ತಾರೀಕು. ಅಂದ್ರೆ 2007 ಅಕ್ಟೋಬರ್ 9ಕ್ಕೆ ಇವರು ಮುಖ್ಯಮಂತ್ರಿಯಾಗಿ ಕೊನೆ ದಿನ. ಅವತ್ತು 3 ದಿನ ಹಿಂದೆ ಡೀಲ್ ಮಾಡ್ತಾರೆ. ಕಡತಕ್ಕೆ ಕುಮಾರಸ್ವಾಮಿ ಸಹಿ ಹಾಕ್ತಾರೆ 6ನೇ ತಾರೀಕು ಅಕ್ಟೋಬರ್. ಅದಾದ ಮೇಲೆ CM ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ 9ನೇ ತಾರೀಕು ಅಕ್ಟೋಬರ್. ಕೇವಲ 3 ದಿನಗಳ ಹಿಂದೆ ಒಂದು ತರಾತುರಿಯಲ್ಲಿ ಸೈನ್ ಮಾಡಿ ಒಂದು ಫೈಲನ್ನು ಕ್ಲಿಯರ್ ಮಾಡ್ತಾರೆ. ಅಧಿಕಾರಿಗಳಿಗೆ ಹೇಳ್ತಾರೆ ವಿದಿನ್ 2 ಅವರ್ಸ್ ಈ ಕಡತ ಕ್ಲಿಯರ್ ಆಗಬೇಕು ಅಂತ. 2007 ಅಕ್ಟೋಬರ್ 9ರವರೆಗೆ CM ಆಗಿರ್ತಾರೆ ಇವರು. ಮಾನ್ಯ ಮುಖ್ಯಮಂತ್ರಿಗಳಾಗಿ HD ಕುಮಾರಸ್ವಾಮಿ ಮುಂದುವರೆದಿರ್ತಾರೆ. 2006 ಫೆಬ್ರವರಿ 3ಕ್ಕೆ ಶುರು ಮಾಡಿ 2007 ಅಕ್ಟೋಬರ್ 9ರವರೆಗೂ ಮುಖ್ಯಮಂತ್ರಿಗಳಾಗಿರ್ತಾರೆ. ಅವತ್ತು 2020 ಇರುತ್ತೆ, 2020 ನಮ್ಗೆ 20 ನಿಮಗೆ 20 ತಿಂಗಳು ಅಂತ. ಆದ್ರೆ ಲೋಕಾಯುಕ್ತ ಚಾರ್ಜ್ ಶೀಟ್ ನಲ್ಲಿ ಈಗ ಈ ಅಕ್ರಮದ ಇಂಚಿಂಚು ವಿವರಣೆ ಆಗಿದೆ. ಅಕ್ರಮದಲ್ಲಿ ಭಾಗಿಯಾಗಿರೋರ ಕುರಿತು ಈ ದೋಷಾರೋಪಣಾ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ವಿನೋದ್ ಗೋಯಲ್ಗೆ ಲೀಸ್ ಕೊಡೋದಕ್ಕೆ ನಡೆಸಿರುವ ಅಕ್ರಮಗಳ ವಿವರವನ್ನ ನಾವು ಪವರ್ ಟಿವಿ ರೆಡಿ ಮಾಡಿರೋದಲ್ಲ, ಇನ್ವೆಸ್ಟಿಗೇಷನ್ ಆಫೀಸರ್ ರೆಡಿ ಮಾಡಿರುವ ಚಾರ್ಜ್ ಶೀಟ್ ನಲ್ಲಿ ಅವತ್ತಿನ ಅಧೀನ ಕಾರ್ಯದರ್ಶಿ ಜಯಚಂದ್ರ ಅವರ ಪಾತ್ರದ ಬಗ್ಗೆ ಕೂಡ ಉಲ್ಲೇಖ ಆಗುತ್ತೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ FDC BT ಜವರೇಗೌಡರು ಕೂಡ ಶಾಮೀಲಾಗಿದ್ದಾರೆ ಅನ್ನೋದು ಬರುತ್ತೆ. FSL ವರದಿಯಲ್ಲಿ ಚಾರ್ಜ್ ಶೀಟ್ ನಲ್ಲಿ A1 ವಿನೋದ್ ಗೋಯಲ್, A2 ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ HD ಕುಮಾರಸ್ವಾಮಿ ಅವರು, A3 ಜಯಚಂದ್ರ, A4 BT ಜವರೇಗೌಡ. ಈ ಜವರೇಗೌಡ ಯಾರು ಅಂತಂದ್ರೆ ಫಸ್ಟ್ ಡಿವಿಷನ್ ಕ್ಲರ್ಕು, ಪ್ರಥಮ ದರ್ಜೆಯ ಸಹಾಯಕ. ಆತನ ಹೆಸರು ಕೂಡ ಇರುತ್ತೆ ಜವರೇಗೌಡ. ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಹೋಗುತ್ತೆ, ಎಲ್ಲ ಸೈನ್ ಆಗಿದೆ ಸರ್, ಈ ಸೈನು ಡೂಪ್ಲಿಕೇಟಾ ಒರಿಜಿನಲ್ಲ ಅಂತ. ಅವ್ರು ಹೇಳ್ತಾರೆ ಇಲ್ಲ ಸರ್, ಈ ಸೈನ್ಸ್ ಎಲ್ಲ ಒರಿಜಿನಲ್ಲು, ಇದು ಕುಮಾರಸ್ವಾಮಿ ಅವರದ್ದೇ. 2019ರಿಂದ 20ರ ನಡುವೆ FSL ಪರೀಕ್ಷೆ ಮಾಡುತ್ತೆ ಸೈನ್ಗಳದ್ದು. FSL ರಿಪೋರ್ಟ್ ನಲ್ಲಿ ಕುಮಾರಸ್ವಾಮಿ ಅವರದ್ದೇ ಸೈನು ಅಂತ ಉಲ್ಲೇಖ ಆಗುತ್ತೆ. ಆ FSL ರಿಪೋರ್ಟ್ ಕೂಡ ಕಪೋಲ ಕಲ್ಪಿತ ಅಲ್ಲ, ನಾವು ಕೊಟ್ಟಿರೋದಲ್ಲ, ಕರ್ನಾಟಕದ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಕೊಟ್ಟಿರೋದು. ವಿಧಿವಿಜ್ಞಾನ ಪ್ರಯೋಗಾಲಯ ಸಹಿ ಬಗ್ಗೆ ರುಜುವಾತು ಮಾಡಿ ಕೊಟ್ಟಿರುವ ಎಕ್ಸ್ಕ್ಲೂಸಿವ್ ದಾಖಲೆ, ಎಕ್ಸ್ಕ್ಲೂಸಿವ್ ಪ್ರತಿ ನಮ್ಮ ಬಳಿ ಇದೆ. ನಾವು ಕತೆ ಕಟ್ತಾ ಇಲ್ಲ. ಇಷ್ಟೆಲ್ಲ ಅಕ್ರಮ ಮಾಡಿದ್ರು 2007ರಲ್ಲಿ ಕುರ್ಚಿಯಿಂದ ಇಳಿಯೋದಕ್ಕೆ 3 ದಿನ ಮುನ್ನ ಗಣಿಗಾರಿಕೆ ವಿಚಾರದಲ್ಲಿ ಅಕ್ರಮ ಮಾಡಿದ್ದಂತ ಕುಮಾರಸ್ವಾಮಿ ಇವತ್ತು ಕೇಂದ್ರ ಸಚಿವರು. ಅಕ್ರಮ ಗಣಿಗಾರಿಕೆಗೆ ಕುಮ್ಮಕ್ಕು ಕೊಟ್ಟಿದ್ದಂತ HD ಕುಮಾರಸ್ವಾಮಿ ಅವರಿಗೆ ಈಗ ಕೇಂದ್ರದ ಮಂತ್ರಿಗಿರಿ. NDA ಸರ್ಕಾರದಲ್ಲಿ ಇವರು ಏನು ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಸಚಿವರು. HDKಗೆ ಇದೇ ಗಣಿಗಾರಿಕೆಯ ಕುರಿತು ನಿರ್ಧಾರ ಕೈಗೊಳ್ಳುವ ಅಧಿಕಾರ ಇದೆ. ಈಗ ರಾಜ್ಯದ ಸಂಪತ್ತಿಗೆ ನಷ್ಟ ಮಾಡಿರುವ, ಒಳಸಂಚು ಮಾಡಿರುವ
ಇಂಥ ಮನುಷ್ಯನೊಬ್ಬರಿಗೆ ಎಂಥ ಗೌರವ ಅಲ್ವಾ? ಲೂಟಿ ಹೊಡೆದಿರುವಂಥ ವ್ಯಕ್ತಿಗೆ ಪ್ರಭಾವಿ ಖಾತೆಯನ್ನು ಕೊಟ್ಟಿದೆ ಮೋದಿ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ. ಇಂಥ ವ್ಯಕ್ತಿಗೆ ಇಂಥ ಪ್ರಭಾವಿ ಹುದ್ದೆ. ಕುಮಾರಸ್ವಾಮಿ ಅವರ ಈ ಅಕ್ರಮಗಳು ಪಾಪ ಪ್ರಧಾನಿಯವರು ಗೊತ್ತೋ ಗೊತ್ತಿಲ್ವೋ, ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ ಅನ್ನುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ನಮ್ಮ ಬ್ರದರು ಯಾಮಾರಿಸ್ಬಿಟ್ರ. ಕೇಂದ್ರ ಸಚಿವರಾಗಿ ಇಂಥ ಅಕ್ರಮಗಳಲ್ಲಿ ಭಾಗಿಯಾಗೋದಿಲ್ಲ ಅಂತ ನಾವ್ ಹೆಂಗ್ರಿ ನಂಬೇಕು? ಏನ್ರಿ ಗ್ಯಾರಂಟಿ? HDK ದಿಲ್ಲಿ ಟು ಬೆಂಗಳೂರು ಚಲೋ ಅಂತಾರೆ ಈಗ ನರೇಂದ್ರ ಮೋದಿ ಅನ್ನೋ ಪ್ರಶ್ನೆ ಇದೆ. ಒಂದ್ ಕಡೆಯಲ್ಲಿ ಮೂಡ ಹಗರಣವನ್ನು ಪ್ರಸ್ತಾಪಿಸಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡ್ತಿದ್ದಾರೆ. ಆದ್ರೆ ಅಲ್ಲಿ ದಿಲ್ಲಿಯಿಂದ ಬೆಂಗಳೂರಿಗೆ ನೀವು ವಿಮಾನಯಾತ್ರೆ ಮಾಡಿ ಅಂತ ಮೋದಿ ಕಳಿಸುವ ಸಾಧ್ಯತೆಗಳಿರಬಹುದಾ? ಅಥವಾ ಇವರೇ ಅಯ್ಯೋ ನಾನು ಮಾಡಿದ ತಪ್ಪು, ನಾನು ಇಂಥ ಅಪರಾಧಗಳನ್ನು ಮಾಡಿದ್ದೀನಿ, ನಾನು ಯಾಕೆ ಮಿನಿಸ್ಟರ್ ಆಗಿರಬೇಕು ಅಂತ ಸ್ವಯಂ ಪ್ರೇರಿತರಾಗಿ ಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರಾ? ಯಾಕಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೇಳ್ತಾರಲ್ಲ, ಮೂಡ ಹಗರಣ ಮಾಡಿದಿರಿ ಸಿದ್ದರಾಮಯ್ಯನವರೇ ನೀವು, ನಿಮಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ದಾರೆ ಯಾರೊಬ್ಬ ವ್ಯಕ್ತಿ. ಹೌದು ಕುಮಾರಸ್ವಾಮಿ ಅವರೇ, ನಿಮ್ಮ ವಿರುದ್ಧವೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ವ್ಯಕ್ತಿಯಲ್ಲ, ಕರ್ನಾಟಕದ ಒಂದು ಲೋಕಾಯುಕ್ತ ಅನ್ನುವ ಸಂಸ್ಥೆ ಕೊಟ್ಟಿದೆ. ಕೇಂದ್ರ ಸಚಿವರಾಗಿ ನೀವು ಈ ಹಿಂದೆ ಇದೆಲ್ಲ ಮಾಡಿದಿರಿ, ಇನ್ನೊಂದು ಈ ರೀತಿದೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನಾವು ಯಾವುದನ್ನು ಕಪೋಲ ಕಲ್ಪಿತ ಕಥೆಗಳನ್ನು ಹೇಳ್ತಾ ಇಲ್ಲ, ಯಾರೋ ಮಾಡಿರುವ ಸುಳ್ಳು ಆರೋಪಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇಲ್ಲ. ನೀವು CM ಆಗಿದ್ದ ಸಂದರ್ಭದಲ್ಲಿ ಸಹಿ ಹಾಕಿರುವ ಕಡತದ ದಾಖಲೆಗಳನ್ನು ಇಟ್ಕೊಂಡು ಮಾತನಾಡ್ತಾ ಇದ್ದೀವಿ. ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಲೋಕಾಯುಕ್ತ ಬರೀತಾರಲ್ಲ ಪತ್ರ, ಆ ಪತ್ರದ ಕಾಪಿ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಲೋಕಾಯುಕ್ತದ SIT ಸಿದ್ಧಪಡಿಸಿರುವ HD ಕುಮಾರಸ್ವಾಮಿ ಅವರ ವಿರುದ್ಧದ ಚಾರ್ಜ್ ಶೀಟ್ ಇಟ್ಕೊಂಡು ಮಾತನಾಡ್ತಾ ಇದ್ದೀವಿ. FSL ನಲ್ಲಿ ಇಲ್ಲ, ಈ ಸೈನ್ ಒಬ್ಬರದ್ದೇ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ನೋಡಿದ್ರೆ ಇದು ಒಬ್ಬನೇ ವ್ಯಕ್ತಿ ಹಾಕುವ ಸೈನು, ಅಲ್ಲಿ ಆ ಸಂದರ್ಭದಲ್ಲಾಗುವ ಒಂದಿಷ್ಟು ಎರರ್ಗಳು ಅಥವಾ ಆ ಸಂದರ್ಭದ ವಿಚಾರಗಳನ್ನು ಬಿಟ್ರೆ ಮತ್ತೆಲ್ಲವೂ ಒರಿಜಿನಲ್ಲು, ಇದು ಕೇವಲ ಒಬ್ಬನೇ ವ್ಯಕ್ತಿ ಹಾಕಿರುವ ಹಲವು ಸೈನ್ಗಳು ಅನ್ನುವ FSL ನ ರಿಪೋರ್ಟ್ ಇಟ್ಕೊಂಡು ಮಾತನಾಡ್ತಾ ಇದ್ದೀವಿ. ಮಾನ್ಯ ಕೇಂದ್ರ ಸಚಿವರೇ, ಪ್ರಾಸಿಕ್ಯೂಷನ್ ಸರ್ ಅನುಮತಿಯ ವಿಚಾರದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ, ಅದು ನಾನು ಹೇಳಿದೆ ಸುಪ್ರೀಂ ಕೋರ್ಟಲ್ಲಿ 25 ಲಕ್ಷ ದಂಡ ಹಾಕೊಂಡು ಕೇಸ್ ಮಾಡಿಕೊಂಡು ಒಂದೊಂದು ಕೋಟಿ, ಅವನಿಗೆ ಲಕ್ಷ ಎಳೆಯಲ್ಲ ಕೋಟಿ ಡೀಲ್ ಮಾಡುವ ವ್ಯಕ್ತಿಯ ಒಂದು ದೂರನ್ನು ರಾಜ್ಯಪಾಲರು ವಿದಿನ್ 2 hours ಶೋಕಾಸ್ ನೋಟಿಸ್ ಕೊಡ್ತಾರೆ. ಕರ್ನಾಟಕ ಲೋಕಾಯುಕ್ತ ಕೇಳುವ ಪ್ರಾಸಿಕ್ಯೂಷನ್ನ ಅನುಮತಿಯನ್ನು ಹಿಂದಿಟ್ಕೊಂಡು ಕೂತ್ಕೊಂಡ್ಬಿಡ್ತಾರಲ್ಲ ಸರ್, ಸಂವಿಧಾನ ಅಂತ ನೀವು ಹೇಳ್ತೀರಿ. ಮತ್ತೆ ಪ್ರಣೂತ್, ನಾನು ವಿಷಯಕ್ಕೆ ಬರ್ತೀನಿ. ಈಗ ಮೊದಲು ನಾನೀಗ ಕುಮಾರಸ್ವಾಮಿ ಅವರನ್ನು ಒಳ್ಳೆ ಭಾಷೆಯಲ್ಲೇ ಮಾತಾಡಬೇಕಂತ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಮೈ ಫ್ಯಾಮಿಲಿ ಕಾಲ್ ಸೆಂಟರ್ಸ್, ಒಳ್ಳೆ ಭಾಷೆಯಲ್ಲಿ ಅವರನ್ನು ಸಂಬೋಧಿಸಿ ಅಂತ. ಬಟ್ ಕರ್ನಾಟಕ ಲೋಕಾಯುಕ್ತದ ರಿಪೋರ್ಟ್ ಕುಮಾರಸ್ವಾಮಿಯನ್ನು 420 ಕುಮಾರಸ್ವಾಮಿ ಅಂತ ಕರೀತಾರೆ. ಯಾಕಂದರೆ ಈ ರಿಪೋರ್ಟಲ್ಲಿ 420 ಕೇಸೂ ಇದೆ. ನಾನು ಕರೆಯುವುದಲ್ಲ, ನಾನು ಕುಮಾರಸ್ವಾಮಿ ಅವರು ಅಂತ ಹೇಳ್ತೀನಿ. ಅದು ಇಂಟ್ರೊಡಕ್ಷನ್ ಆಯಿತು. ಇಂಟ್ರೊಡಕ್ಷನ್ ಯಾಕಂದರೆ ಅವ್ರು ಹೇಳಿದ್ರು ನನಗೆ, ನಾನು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಈಗ ಒಂದು ಪಕ್ಕ ಜರ್ನಲಿಸ್ಟ್ ಆಗಿ ಮಾತಾಡುವ, ಅನಾಲಿಸಿಸ್ ಮಾಡುವ, ಕುಮಾರಸ್ವಾಮಿ ಅವರ ನೈತಿಕತೆಯ ಬಗ್ಗೆ ಮಾತಾಡುವ. ಕುಮಾರಸ್ವಾಮಿ ಅವರಿಗೆ ಯಾವ ರೀತಿಯ ನೈತಿಕತೆ ಇದೆ, ಅಥವಾ ಮೋದಿ ಸರ್ಕಾರಕ್ಕೆ ಇಂಥವರನ್ನು ಸ್ಟೀಲ್ ಆ್ಯಂಡ್ ಬೃಹತ್ ಕೈಗಾರಿಕಾ ಹೆವಿ ಇಂಡಸ್ಟ್ರೀಸ್ ಕೊಡುವ ನೈತಿಕತೆ ಇದೆನಾ? ಭ್ರಷ್ಟಾಚಾರದ ವಿರುದ್ಧ ಮಾತಾಡುತ್ತಿರುವ ಮೋದಿಯವರು ಅಂಥ ನೈತಿಕತೆ ಇರುವ ಒಂದು ಪರ್ಸನ್ MP ಅನ್ನು ಮಿನಿಸ್ಟರ್ ಮಾಡಬಹುದಾ ಅನ್ನುವ ಕ್ವಶನನ್ನು ಜನತೆಗಳ ಮುಂದೆ ಇಟ್ಕೊಂಡು ಮಾತಾಡುವ. ಈ ಆರೋಪ ನಾವು ಮಾಡ್ತಾ ಇರೋದು, ನಾವು ಆರೋಪ ಮಾಡ್ತಾ ಇಲ್ಲ. ಇಟ್ಸ್ ಎ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ಸ್ ವಾಟ್ ವಿ ಆರ್ ಗಿವಿಂಗ್ ಟುಡೇ, ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಆಫ್ ಎ ಇನ್ವೆಸ್ಟಿಗೇಷನ್ ಟೀಮ್. ನಮ್ದಲ್ಲ ಪೇಪರ್ ಇದು. CD ಈಗ ಬಿಡುಗಡೆ ಮಾಡುವುದಲ್ಲ, ಈಗ ಪೆನ್ಡ್ರೈವ್ ಡಿಸ್ಟ್ರಿಬ್ಯೂಷನ್ ಅಲ್ಲ. ಇದು ಯಾರೋ ಮಾಡಿದ್ದನ್ನು ಮಹಾನಾಯಕ ಬಿಡುಗಡೆ ಮಾಡ್ತಾ ಇರೋದು ಅಲ್ಲ, ಅಥವಾ ಪ್ರೀತಮ್ ಗೌಡ ಬಿಡುಗಡೆ ಮಾಡ್ತಾ ಇರೋದು ಅಲ್ಲ, ಅಥವಾ ಕುತಂತ್ರಿಗಳು ಯಾರು ಮಾಡ್ತಾ ಇರೋದು ಅಲ್ಲ. ವಿ ಆರ್ ಟಾಕಿಂಗ್ ಅಬೌಟ್ ಎ ಕ್ಲೀನ್ ಕೇಸ್ ಆಫ್ ಕುಮಾರಸ್ವಾಮಿ ಟುಡೇ. ನಾನು ಹೇಳಿದ್ದೀನಿ, ಅವರಿಗೆ 2 ಗಂಟೆ ನಾನು ರತ್ನ ಕಂಬಳಿ ಹಾಕಿ ಇಲ್ಲಿ ಕರಿತೀನಿ, ಅವರು ಇದಕ್ಕೆ ಬಂದು ಎಕ್ಸ್ಪ್ಲನೇಷನ್ ಕೊಡ್ಬೋದು. ಅಥವಾ ನೀವು ಹೇಳಿದಂಗೆ ಮೋದಿಗೆ ಗೊತ್ತಿದ್ದು ಕೊಟ್ರ, ಅಥವಾ ಮೋದಿಯನ್ನೇ ಯಾಮಾರಿಸ್ತಾರ ಇವರು ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕರ್ನಾಟಕ ಲೋಕಾಯುಕ್ತ ಕರೆಯುವಂಥ 420 ಅದೇ ಖಾತೆಯನ್ನು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಿ ಮೋಸ ಮಾಡಿ ಎಲ್ಲೂ ಈ ಮನುಷ್ಯನ ಮೇಲೆ ಚಾರ್ಜ್ ಶೀಟ್ ಆಗಿದ್ದ ಖಾತೆಯನ್ನೇ ಮೋದಿ ಗವರ್ಮೆಂಟ್ ಅಲ್ಲಿ ಹೋಗಿ ಅದೇ ಖಾತೆಯನ್ನು ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ವಿಪರ್ಯಾಸ ನಥಿಂಗ್ ಎಲ್ಸ್. ಆ್ಯಂಡ್ ಈ ಮನುಷ್ಯ ಪ್ರತಿಜ್ಞಾ ವಿಧಾನ ಸ್ವೀಕರಿಸುವಾಗ ನಾನು ಭಾರತದ ಸಂವಿಧಾನದ ಮೇಲೆ ಪ್ರತಿಜ್ಞೆ ಮಾಡ್ತೀನಿ,
ಕರೆಕ್ಟು. ನಾನು ನನ್ನ ಪಬ್ಲಿಕ್ ಸರ್ವಿಸ್ ಏನಿದ್ದೇನೆ ಅದನ್ನು ದೇಶಕ್ಕಾಗಿ. ಬಟ್ ಇಲ್ಲಿ ಹೇಳುತ್ತೆ, ಈ ಚಾರ್ಜ್ ಶೀಟ್ ಹೇಳುತ್ತೆ, ಮುಖ್ಯಮಂತ್ರಿ ಇದ್ದಾಗ ನಾಲಾಯಕ್ ಕೆಲಸ ಮಾಡೋರೆ, ತನ್ನ ಅಧಿಕಾರ ಉಪಯೋಗ ಮಾಡ್ಕೊಂಡ್ಬಿಟ್ಟು ಕರ್ನಾಟಕದ ಗಣಿಯ ಆಸ್ತಿ ಲೂಟಿ ಮಾಡಿದ್ದಾರೆ, ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡವನೆ ಇವನು 420 ಕುಮಾರಸ್ವಾಮಿ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇರೋದಲ್ಲ, ಕರ್ನಾಟಕ ಲೋಕಾಯುಕ್ತ. ಇಟ್ಸ್ ಎ ಚಾರ್ಜ್ ಶೀಟ್. ಐ ಆಮ್ ಟಾಕಿಂಗ್. ನೀವು ಹೇಳಿದ್ರಿ ಸಂವಿಧಾನ ಇದೇನಾ ಅಂತ. ಸಂವಿಧಾನ ಇದೆ ಅಂತ ಬದುಕ್ತಾ ಇರೋದವರು ನಾವು, ಅದು ಇಲ್ಲದೆ ಬದುಕೇ ಸಾಧ್ಯ ಇಲ್ಲ ಅಂತ ಬದುಕ್ತಾ ಇರುವವರು ಪ್ರತಿಯೊಬ್ಬ ಪ್ರಜೆಯನ್ನು. ಒಂದು ಓಟ್ ಹಾಕುವಾಗಲೂ ನಾವು ಅದನ್ನೇ ಮಾತಾಡ್ತಾ ಇರೋದು. ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ನಾವು ಮರ್ಯಾದೆ ಯಾಕೆ ಕೊಡೋದಂದ್ರೆ, ಸಂವಿಧಾನದಲ್ಲಿ ಅದು ಇದೆ, ನಮಗೆ ಬದುಕಲು ಹಕ್ಕು ಕೊಟ್ಟಿದೆ, ಒಂದು ಪ್ರೊಸೀಜರ್ ಕೊಟ್ಟಿದೆ, ನಾವು ಭಾರತೀಯರು ಈ ರೀತಿ ಇರಬೇಕಂತ ಒಂದು ಪ್ರೊಸೀಜರಲ್ ಕೋಡ್ ಇದೆ ಅನ್ನೋದಕ್ಕೆ ಬದುಕತಕ್ಕಂಥ. ಮೋದಿ ಸರ್ಕಾರ ಯಾವ ರೀತಿ ಈಗ ಆಗಿದೆ ಅಂದರೆ, ಹುಚ್ಚಿ ನಾಯಿಯನ್ನು ಮಕ್ಕಳನ್ನು ಸಾಕ್ಲಿಕ್ಕೆ ಕಾಯ್ಲಿಕ್ಕೆ ಬಿಟ್ರೆ ಏನಾಗುತ್ತೆ ಹೇಳಿ? ಹುಚ್ಚಿಡ್ದ ನಾಯಿಯನ್ನು ಮಕ್ಕಳನ್ನು ಕಾಯಿ ಅಂತ ಬಿಟ್ರೆ ಏನಾಗುತ್ತೆ? ಮಕ್ಕಳಿಗೆಲ್ಲ ಕಚ್ಚುತ್ತೆ, ಮಕ್ಕಳಿಗೆಲ್ಲ ಕಚ್ಚುತ್ತೆ, ಹುಚ್ಚಿಡ್ಸುತ್ತೆ, ಮಕ್ಕಳಿಗೂ ಹುಚ್ಚಿಡಿಸುತ್ತೆ, ಮಕ್ಕಳಿಗೆ ಬೇಗ ಹುಚ್ಚಿಡುತ್ತೆ. ಯಾವ ಡಿಪಾರ್ಟ್ಮೆಂಟ್, ಯಾವ ಕೇಂದ್ರ ಸರ್ಕಾರಕ್ಕೆ ಮೋಸ ಮಾಡಿ, ಇದರಲ್ಲಿ ಪುನಃ ಏನು ಹೇಳ್ತಾ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಮೋಸ ಮಾಡಿದಂತಹ ಮನುಷ್ಯ ಅಂತ. ಕೇಂದ್ರ ಸರ್ಕಾರಕ್ಕೆ ಮೋಸ ಮಾಡಿದಂತಹ ಮನುಷ್ಯ ಇವತ್ತು ಅದೇ ಕೇಂದ್ರ ಸರ್ಕಾರದ ಅದೇ ಖಾತೆ ನಿರ್ವಹಿಸ್ತಿರುವ ಮನುಷ್ಯ. ಇನ್ನು ನೀವು ಹೇಳ್ತಾ ಇದ್ದೀರಿ ರಾಜ್ಯಪಾಲರ ಬಗ್ಗೆ ನೀವು ಕ್ವಶನ್ ಮಾಡಿದ್ರಿ. ಕಳೆದ ಒಂದು 15 ದಿನದಿಂದ ನಡೀತಾ ಇರುವ ಪ್ರಸಂಗಗಳನ್ನು ನೀವು ಮಾಡ್ತಾ ಇದ್ರಿ. ನಾನು ಕೇಸ್ಗೆ ಬರುವ ಮೊದಲು, ಎಸ್ ಈಗ CBIಗೆ ಕೊಡಿ, ನಮ್ಗೆ SIT ಮೇಲೆ ಭರವಸೆ ಇಲ್ಲ ಅಂತ ಕೇಳುವ ಪ್ರತಿಯೊಂದಕ್ಕೂ ವಿರೋಧ ಪಕ್ಷ, ಯಾರ ವಿರೋಧ ಪಕ್ಷ ಇರುತ್ತೆ, ಅದು ಕಾಂಗ್ರೆಸ್ ಆಗಲಿ BJP ಆಗಲಿ, ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್ ಅವರು, BJP ಇದ್ರೆ BJP ಅವರು, ನಮ್ಗೆ SIT ಮೇಲೆ ಭರವಸೆ ಇಲ್ಲ, ಅದನ್ನು CBIಗೆ ಕೊಡಿ ಅಂತ ಕೇಳೋದು. ಅದು ನಿಮ್ಮ ಕಂಟ್ರೋಲಲ್ಲಿದೆ, SIT ಅಂದರೆ ಸ್ಟೇಟ್ ಕಂಟ್ರೋಲಲ್ಲಿ ಬರುತ್ತೆ ಅಂತ. CBIಗೆ ಹೋದ ಕೂಡಲೇ ಸ್ಟೇಟ್ ಅವರು ಹೇಳೋದು ಅದು ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲಲ್ಲಿದೆ, ನಮಗೆ ಅದರ ಮೇಲೆ ಭರವಸೆ ಇಲ್ಲ. ದಿಸ್ ಈಸ್ ವಾಟ್ ಗೋಯಿಂಗ್ ಆನ್. ಈಗ ಮೇಲೆ ಮತ್ತೊಂದು ಕೂಗು ಏನಂದ್ರೆ, ರಾಜ್ಯಪಾಲರನ್ನು ದುರುಪಯೋಗ ಪಡಿಸ್ಕೋತಾರೆ. ಈಗ ಕೇಳಿ ಬಂದಿರೋದಲ್ಲ, ಯಡಿಯೂರಪ್ಪನವರನ್ನು CM ಗಾದಿಯಿಂದ ಇಳಿಸಬೇಕಾದ್ರೆ ಹಂಸಭಾರದ್ವಾಜ್ ಅವರು ಇಲ್ಲಿ ರಾಜ್ಯಪಾಲರಾಗಿರ್ತಾರೆ. ಅವರು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಾಗ ಯಡಿಯೂರಪ್ಪನವರು ಇಳಿತಾರೆ, ಅವರ ಅರೆಸ್ಟ್ ಆಗುತ್ತೆ. ಕಾಂಗ್ರೆಸ್ಸಿನ ಆಗಿನ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಂತಹ ಕೇಂದ್ರದಲ್ಲಿದ್ದಂತಹವರು ದುರುಪಯೋಗ ಪಡಿಸಿಕೊಂಡ್ರು ಅನ್ನುವ ಆರೋಪನೂ ಇತ್ತು. ಇವತ್ತು ಅದೇ ಆರೋಪ ಮೋದಿ ಗವರ್ಮೆಂಟ್ ಮೇಲೆ ಬರ್ತಾ ಇತ್ತು, ಕೆಲವು ರಾಜ್ಯಪಾಲರ ಹೆಸರುಗಳು ಬರ್ತಾ ಇತ್ತು. ಕರೆಕ್ಟ್. ಎಲ್ಲೋ ಈ ಒಂದು ಫೈಲ್ ನಮ್ಮ ಕೈಗೆ ಸಿಕ್ಕಿದಾಗ ಐ ಡೋಂಟ್ ಸೇ ಇಟ್ಸ್ ಎ ಡೌಟ್, ನಾನು ಇದನ್ನು ಜನತಾ ನ್ಯಾಯಾಲಯದ ಮುಂದೆ ಇಡ್ತಾ ಇದ್ದೀನಿ. ನಾನು ಇದನ್ನು ಇವತ್ತು ಜನತಾ ನ್ಯಾಯಾಲಯದ ಮುಂದೆ ಇಡ್ತಾ ಇದ್ದೀನಿ. ಒಬ್ಬ ಅಬ್ರಾಹಂ ಅಂತ ಹೇಳುವವನು, TJ ಅಬ್ರಾಹಂ ಅಂತ ಹೇಳುವವನು ಥರ್ಡ್ ಪಾರ್ಟಿ, ಕರ್ನಾಟಕ ರಾಜ್ಯದ ಪ್ರಜೆ ಅಂತ ಹೇಳ್ಕೊಡುವ ಫೇಕ್ ಸಾಮಾಜಿಕ ಹೋರಾಟಗಾರ, ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ದುಡ್ಡು ಕೇಳ್ತಾನೆ ಅನ್ನೋದನ್ನು ಇದೇ ಪವರ್ ಟಿವಿಯಲ್ಲಿ ನಾವೇ ಸ್ಟಿಂಗ್ ಮಾಡಿ FIR ಆಗಿ ಈಗ ಚಾರ್ಜ್ ಶೀಟ್ ಲೆವೆಲಲ್ಲಿ ಇದೆ. ಚಾರ್ಜ್ ಶೀಟ್ ಆಗಿದೆ, ಇವತ್ತು ಆಗಿದೆ. ಅಂಥವನು ರಾಜ್ಯಪಾಲರಿಗೆ ಹೋಗಿಬಿಟ್ಟು CM ಮೇಲೆ ಮೂಢ ಹಗರಣ ಆಗಿದೆ, ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳ್ತಾರೆ. ವಿದಿನ್ ಒನ್ ಡೇ ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವರು, ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರು, ನನಗೆ ಗೊತ್ತಿಲ್ಲ, ನಾನಿಲ್ಲಿ ಕ್ಲೀನ್ ಚಿಟ್ ಕೊಡ್ಲಿಕ್ಕಾಗಲ್ಲ, ಐ ಆಮ್ ನಾಟ್ ಇನ್ವೆಸ್ಟಿಗೇಷನ್ ಏಜೆಂಟ್. ಆದರೆ ಇಲ್ಲಿಯವರೆಗೆ ತಾನು ಸಚ್ಚಾರಿತ್ಯ ಅಂತ ಪ್ರೂವ್ ಮಾಡಿಕೊಂಡು ಬಂದಂತಹ ಸಿದ್ದರಾಮಯ್ಯನವರು, ಇಲ್ಲಿಯವರೆಗೆ ತಾನು ಯಾವುದೇ ಒಂದು ಹಗರಣದಲ್ಲಿ ಭಾಗಿಯಾಗದಂತಹ ಕೇಸ್ಗಳು ಇಲ್ಲದ ಸಿದ್ದರಾಮಯ್ಯನವರು, ಇಲ್ಲಿಯವರೆಗೆ ಅವರ ಹೆಂಡತಿಯನ್ನಾಗಲಿ ಪಕ್ಕದಲ್ಲಿ ಕೂತ್ಕೊಂಡು ಪೋಸ್ ಕೊಡದಂತಹ ಸಿದ್ದರಾಮಯ್ಯನವರು, 1992 ಫೈಲ್ಗೆ ಜೀವ ಬಂದು 2021ನಲ್ಲಿ BJP ಸರ್ಕಾರ ಇರುವಾಗಲೇ ಅವರಿಗೆ ಎಕ್ಸ್ಚೇಂಜ್ ಸೈಟನ್ನು ಕೊಟ್ಟು ದರೂ ಕೂಡ ಯಾವುದೇ ಒಂದು ರೀತಿಯ
ಕ್ಯಾಲ್ಕುಲೇಷನ್ ಮಾಡದೆ ಅಥವಾ ಅದನ್ನು ಸ್ಟಡಿ ಮಾಡದೆ ಒಂದು ಕಂಪ್ಲೇಂಟ್ ಮೇಲೆ ರಾಜ್ಯಪಾಲರಿಗಿರುವ ಅಧಿಕಾರವನ್ನು ಉಪಯೋಗಿಸಿ ಅವರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ವಿ ಡೋಂಟ್ ಕ್ವಶನ್ ಇಟ್. ರಾಜ್ಯಪಾಲರು ಒಂದು ಭಾರತದ ಪ್ರಜೆ ಬಂದು ಕೊಟ್ಟಾಗ ಅದನ್ನು ಮುಖ್ಯಮಂತ್ರಿಗೆ ಕೇಳಬಾರದು ಅನ್ನುವ ಕಾಯ್ದೆಯಲ್ಲೂ ಇಲ್ಲ. ವಿ ಅಪ್ರಿಷಿಯೇಟ್ ಇಟ್. ಓ, ರಾಜ್ಯಪಾಲರು ಆಕ್ಟಿವ್ ಆಗಿದ್ದಾರೆ, ಇಂಥ ರಾಜ್ಯಪಾಲರು ನಮಗೆ ಬೇಕು, ಸರ್ಕಾರವನ್ನು ಕ್ವಶನ್ ಮಾಡಬೇಕು, ಇಲ್ಲ ಅಂದರೆ ರಾಜಕಾರಣಿಗಳಿಗೆ ಅಥವಾ ಸರ್ಕಾರಕ್ಕೆ ಕಡಿವಾಣ ಇರಲ್ಲ. ಒಂದು ಚೆಕ್ಮೇಟ್ ಆಗಿಯೇ ಕೇಂದ್ರ ಸರ್ಕಾರ ಒಂದು ರಾಜ್ಯಪಾಲರನ್ನು ಇಟ್ಟಿರುತ್ತೆ ಅಬ್ಸರ್ವೇಷನ್ ಮಾಡಲಿಕ್ಕೆ. ಇಸ್ ಮೇನ್ ಜಾಬ್ ಈಸ್ ದ್ಯಾಟ್ ಅಂತ ಹೇಳುವ ಅಪ್ರಿಷಿಯೇಷನ್ ಒಂದಿಗೆ. ಬಟ್ ಈ ಕಡತ ನಮಗೆ ಸಿಕ್ಕಿದಾಗ ಜನಸಾಮಾನ್ಯನ ಮನಸ್ಸಲ್ಲಿ ಮೂಡುವ ಡೌಟ್ ಮಾತ್ರ ಅಲ್ಲ, ಒಂದು ಪತ್ರಕರ್ತರಾಗಿ ಕೂಡ ಇಟ್ ರೈಸಸ್ ಎ ಕ್ವಶನ್ ಮಾರ್ಕ್ ವೆದರ್ ಈವನ್ ರಾಜ್ಯಪಾಲರು ಆಕ್ಟಿಂಗ್ ವಿತ್ ಸಂಬಡೀಸ್ ಇನ್ಸ್ಟ್ರಕ್ಷನ್ ಅಥವಾ ನ್ಯಾಯ ಅಂತ ಹೇಳಿದರೆ ನ್ಯಾಯಾಂಗದಲ್ಲಾಗಲಿ ಕಾರ್ಯಾಂಗದಲ್ಲಾಗಲಿ ರಾಜ್ಯಪಾಲರ ಅಂಗಳದಲ್ಲಾಗಲಿ ಅಥವಾ ಪ್ರಧಾನಮಂತ್ರಿಗಳ ಕಾರ್ಯಾಲಯದಲ್ಲಾಗಲಿ ಅದು ಭಾರತದ ಸಾಮಾನ್ಯ ಪ್ರಜೆಗೆ ಮಾತ್ರ ಅಲ್ಲ, ಪ್ರಧಾನಮಂತ್ರಿವರೆಗೂ ಅದು ಈಕ್ವಲ್ ಆಗಿರಬೇಕು. ಇಟ್ ಶುಡ್ ಬಿ ಈಕ್ವಲ್ ಟು ಎವ್ರಿಬಡಿ. ರಾಜ್ಯಪಾಲರು ಆ ಸೀಟಲ್ಲಿ ಕೂತ್ಕೊಂಡಾಗ ಅವರಿಗೆ ಅವರ ಸರ್ಕಾರ ಅಂತ ಹೇಳೋದು, ನಡೆಯುತ್ತಿರುವ ಯಾವ ಸರ್ಕಾರ ಇದೆ ಅಲ್ವಾ, ಅದು ರಾಜ್ಯಪಾಲರ ಸರ್ಕಾರ. ಅದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಅದು ರಾಜ್ಯಪಾಲರ ಸರ್ಕಾರ. ರಾಜ್ಯಪಾಲರ ಭಾಷಣ ಏನು ಓದ್ತಾರಲ್ಲ, ಅದು ಅವರ ಗವರ್ಮೆಂಟಿನ ಸರ್ಕಾರದ ಓತನ್ನು ಅವರು ಇದನ್ನು ಓದಿದವರು, ಪ್ರೋಗ್ರೆಸ್ಸನ್ನು ಅವರು ರಾಜ್ಯಪಾಲರ ಭಾಷಣ ಅಂತ ಹೇಳಿದರೆ ಅವರು ಬಿಜೆಪಿಯ ರಾಜ್ಯಪಾಲರಾದರೂ ಕೂಡ, ಬಿಜೆಪಿ ನಾಮಿನೇಟೆಡ್ ರಾಜ್ಯಪಾಲರಾದರೂ ಕೂಡ ಅವರು ಸಿದ್ದರಾಮಯ್ಯನವರು ಬರೆದುಕೊಟ್ಟಂತಹ ಅವರ ಗವರ್ಮೆಂಟಿನ ಪ್ರೋಗ್ರೆಸ್ಸನ್ನೇ ಅವರು ಬಂದು ಓದುದು. ಇಟ್ ಮೀನ್ಸ್ ದಟ್ ಬಿಲಾಂಗ್ಸ್ ಟು ಇಸ್ ಗವರ್ಮೆಂಟ್. ಅವರು ಹೇಳೋದು ಇದು ನನ್ನ ಸರ್ಕಾರ, ರಾಷ್ಟ್ರಪತಿಯವರು ಹೇಳೋದು ಭಾರತ ಸರ್ಕಾರ ನನ್ನ ಸರ್ಕಾರ ಅಂತ. ಕರೆಕ್ಟ್. ಆ ಪೊಸಿಷನಲ್ಲಿರುವಾಗ ಭಾರತದ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕರ್ನಾಟಕದಲ್ಲಿ ಇರುವ ಗಣಿ ಹಗರಣಗಳ ಬಗ್ಗೆ ಕೂಲಂಕುಷವಾಗಿ ವರದಿಯಾಗಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಮಾಡಿದ ಆರ್ಡರ್ ಮೇರೆಗೆ ಕರ್ನಾಟಕದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಕ್ರಿಯೇಟ್ ಮಾಡಿ ಅದರಲ್ಲಿ ಒಂದು ಹಗರಣ, ನಾವು ಈಗ ಮಾತಾಡ್ತಿರುವ ಹಗರಣದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ, ಯಾವಾಗದಿಂದ ಇನ್ವೆಸ್ಟಿಗೇಷನ್ 2014 ಇವತ್ತಿನವರೆಗೆ ಇನ್ವೆಸ್ಟಿಗೇಷನ್ ಮಾಡಿ, ಸತತ 7 ವರ್ಷದ ಇನ್ವೆಸ್ಟಿಗೇಷನ್ ನಂತರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಿಸ್ಟರ್ ಕುಮಾರಸ್ವಾಮಿ ಈಸ್ 420 ಅಂತ ಹೇಳಿ ಒಂದು ಕನ್ಕ್ಲೂಷನ್ಗೆ ಬಂದು ಚಾರ್ಜ್ ಶೀಟ್ ರೆಡಿ ಮಾಡ್ತಾರೆ. ಅದರಲ್ಲಿ ಆರೋಪಿ ನಂಬರ್ 2 ಯಾರು? ಕುಮಾರಸ್ವಾಮಿ ದೇವೇಗೌಡರವರು. ದೇವೇಗೌಡರ ಪುತ್ರನಾದಂತಹ ಕುಮಾರಸ್ವಾಮಿಯವರು ಅಂತ ಮಾಡಿ, ಆಗ ಮಾಡಿದಾಗ, ಕೃತ್ಯ ಮಾಡಿದಾಗ ಇವರು CM ಆಗಿರೋದ್ರಿಂದ ಇದೇ ರಾಷ್ಟ್ರಪಾಲರ ಅಂಗಳಕ್ಕೆ ಕರ್ನಾಟಕ ಲೋಕಾಯುಕ್ತ 21/11/2023 ಲೆಟರ್ ಬರೀತೆ. ನಾವು ಇನ್ವೆಸ್ಟಿಗೇಟ್ ಮಾಡಿದ್ವಿ, ಈ ಮೊಕದ್ದಮೆ ಸಂಖ್ಯೆ ಆಸ್ ಪರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಆ್ಯಂಡ್ ಆರ್ಡರ್ ಆ್ಯಂಡ್ ವಿ ಫೌಂಡ್ ಕುಮಾರಸ್ವಾಮಿ ಆರೋಪಿತನು ಹೌದು, ಕುಮಾರಸ್ವಾಮಿ ಕುಕೃತ್ಯ ಮಾಡಿದ್ದು ಹೌದು, ಕುಮಾರಸ್ವಾಮಿ 420 ಹೌದು, ಇದರಲ್ಲಿ ಕುಮಾರಸ್ವಾಮಿ ತನ್ನ ಅಧಿಕಾರ ಉಪಯೋಗ ಮಾಡಿಕೊಂಡು ಕರ್ನಾಟಕಕ್ಕೆ ಮೋಸ ಮಾಡಿದ್ದು ಹೌದು, ಕುಮಾರಸ್ವಾಮಿ ತನ್ನ ಅಧಿಕಾರವನ್ನು ಉಪಯೋಗಿ ಭಾರತ ಸರ್ಕಾರಕ್ಕೆ ಮೋಸ ಮಾಡಿದ್ದು ಹೌದು, ಕುಮಾರಸ್ವಾಮಿ 4-6 ಜನರೊಟ್ಟಿಗೆ ಸೇರಿಕೊಂಡು ಇಂಥ ಕೃತ್ಯದಲ್ಲಿ ಭಾಗಿಯಾಗಿದ್ದು ಹೌದು ಅಂತ ರುಜುವಾತು ಆಗಿದೆ. ನಮಗೆ ಸಬ್ಮಿಷನ್ ಆಫ್ ದ ಚಾರ್ಜ್ ಶೀಟ್ ಕೋರ್ಟ್ಗೆ ಮಾಡಬೇಕಾದ್ರೆ ನಿಮ್ಮ ಅನುಮತಿ ಬೇಕು ಅಂತ ಇದೇ ರಾಜ್ಯಪಾಲರ ಎದುರುಗಡೆ ಕಳೆದ 10 ತಿಂಗಳ ಹಿಂದೆ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೇಳ್ತಾರೆ. ಬಟ್ ಇವತ್ತಿನವರೆಗೆ ಯಾರಿಗೂ ಗೊತ್ತೂ ಇಲ್ಲ, ಪ್ರಾಸಿಕ್ಯೂಷನ್ ನ್ಯೂಸೂ ಬಂದಿಲ್ಲ, ಚಾರ್ಜ್ ಶೀಟ್ ರೆಡಿ ಇದೆ ಅಂತೇನೂ ಬಂದಿಲ್ಲ, ಅಥವಾ
ಸಚ್ಚಾರಿತ್ರ್ಯ, ನೈತಿಕತೆ ಇರುವ ಮಿನಿಸ್ಟ್ರು ಅದೇ ಖಾತೆಯನ್ನು ಹೋಗಿ ವಹಿಸ್ಕೋತಾರೆ. ಯಾವ ಖಾತೆಯನ್ನು? ಕುಮಾರಸ್ವಾಮಿಗೆ ಅದೇ ಖಾತೆ. ಅಂದರೆ ಸ್ಟೀಲ್, ಉಕ್ಕು ಮತ್ತು ಬೃಹತ್ ಕೈಗಾರಿಕೆ, ಹೆವಿ ಇಂಡಸ್ಟ್ರೀಸ್ ಖಾತೆಯನ್ನು ಮೋದಿ ಸರ್ಕಾರದಲ್ಲಿ ಹೋಗಿ ವಹಿಸ್ಕೋತಾರೆ. ವಹಿಸ್ಕೊಂಡು ಭಾಷಣ ಬಿಗಿತಾರೆ. ನನಗೆ ಮೋದಿಯವರು ನನ್ನನ್ನು ಮತ್ತು ನನ್ನ ತಂದೆಯ ಎಲ್ಲ ತಿಳ್ಕೊಂಡ್ಬಿಟ್ಟು, ನಾವು ಎಂಥ ಸತ್ಯರಿಚಂದ್ರರ ತುಂಡು ಅಂತ ತಿಳ್ಕೊಂಡ್ಬಿಟ್ಟು, ನಮ್ಮ ಎಲ್ಲ ವ್ಯಾಪಾರಗಳನ್ನು ಸ್ಟಡಿ ಮಾಡಿಬಿಟ್ಟು ನನಗೆ ಇಂಥದ್ದೊಂದು ಪೋಸ್ಟ್ ಕೊಟ್ಟಿದ್ದಾರೆ. ಬಿ ಜೆ ಪಿಯವರಿಗೆ ಆ ಯೋಗ್ಯತೆ ಇಲ್ಲ ಅಂತ ಅವರ ಎಂ ಪಿಗಳಿಗೆ ಯಾರಿಗೆ ಕೊಟ್ಟಿಲ್ಲ. ಬಿ ಜೆ ಪಿಯ ಎಂ ಪಿಗಳಿಗಂತನೂ ಮೀರಿ ನಾನು 2 ಸೀಟ್ ತಗೊಂಡಿದ್ರು ಕೂಡ, ಅದು ಕೂಡ ಬಿ ಜೆ ಪಿಯವರ ಸಹಾಯದಿಂದ ಸೇರಿ ತಗೊಂಡಿದ್ರು ಕೂಡ, ನನ್ನನ್ನು ಇವತ್ತು ಮೋದಿಯವರು ಲೆಫ್ಟಿಗೆ ನನ್ನನ್ನು, ರೈಟಿಗೆ ಅಪ್ಪನನ್ನು ರಾತ್ರಿ 12 ಗಂಟೆಗೆ ಕೂರಿಸಿ ಟ್ವಿಟ್ ಮಾಡ್ತಾರೆ. ನಿಮ್ಮವರಿಗೆ ಯಾವ ಯೋಗ್ಯತೆನಿಲ್ಲ. ಮೋದಿ ಅನಾಲಿಸಿಸ್ ಮಾಡಿ, ಐ ಡೋಂಟ್ ಥಿಂಕ್ ಸೊ ಮೋದಿ ಇಷ್ಟು ಫೈಲ್ಯೂರ್ ಇಂಟೆಲಿಜೆನ್ಸಿ ಮೋದಿ ಅವರದಿದೆ ಅಂತ ನನಗೆ ಗೊತ್ತಾಗಿರಲಿಲ್ಲ. ಟುಡೇ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಭ್ರಷ್ಟಾಚಾರಿ 420 ಅಂತ ಚಾರ್ಜ್ ಶೀಟ್ ಫೈಲ್ ಆದರೂ ಕೂಡ ಅದೇ ಖಾತೆ, ಇಫ್ ಈ ಗಿವನ್ ಅದರ್ ಖಾತೆ ಏನಾದರೂ ಮಾಡಿದ್ರೂ ತೊಂದರೆ ಇರ್ತಾ ಇರಲಿಲ್ಲ ಅಂತ ಅಂದ್ಕೊಬೋದಿತ್ತು ನಾವು. ಏನು ಮಾಡಿದ್ದು ಇನ್ನೊಂದು ಖಾತೆಯಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ, ಎಗೇನ್ ಐ ವಿಲ್ ಕನ್ಫರ್ಮ್, ಎಲ್ಲರೂ ಎಣಿಸ್ಬೋದು. ಉಕ್ಕು ಖಾತೆ, ನೀವು ಮಾತಾಡ್ತಾ ಇರೋದು ಗಣಿ, ಮೈನಿಂಗ್. ಉಕ್ಕು, ಸ್ಟೀಲು, ಬೃಹತ್ ಇಂಡಸ್ಟ್ರಿಗೂ ಕುಮಾರಸ್ವಾಮಿ ಈ ಚಾರ್ಜ್ ಶೀಟು ಮೈನಿಂಗಿಗೆ ಏನು ಸಂಬಂಧ? ಸಂಬಂಧ ಇದೆ. ಈ ಮನುಷ್ಯನಿಗೆ ಬೇಕಾಗಿದ್ದು ಅದೇ ಖಾತೆ. ಯಾಕಂದರೆ ಇಲ್ಲಿ ರುಚಿ ನೋಡ್ಬಿಟ್ಟಿದೆ, ಈಗ ದೊಡ್ಡ ಲೆವೆಲಲ್ಲಿ ರುಚಿ ನೋಡಲಿಕ್ಕೆ ಹೋಗಿರೋದು. ಯಾಕಂದರೆ ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ, ಕಾಂಗ್ರೆಸ್ನ ಸರ್ಕಾರ ಇರುವಾಗ, ಗಣಿ ಇಲಾಖೆಯಿಂದ ಏನು ಈ ಐರನ್ ಓರ್ ಇದೆ ಆ ಒಂದು ಅಧಿಕಾರವನ್ನು ಸ್ಟೀಲ್ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ತರ್ತಾರೆ. ಯಾಕಂದರೆ ಸ್ಟೀಲ್ ಇಂಡಸ್ಟ್ರಿ ಮತ್ತು ಗಣಿಗೆ ಇರುವ ಅಂತರವನ್ನು ಕಡಿಮೆ ಮಾಡಿ ಪ್ರೊಡಕ್ಷನ್ಗೆಲ್ಲ ಪ್ರಾಬ್ಲಮ್ ಆಗಬಾರ್ದು. ಆ ಮಿನಿಸ್ಟ್ರಿಯಲ್ಲೇ 2 ಪೇಪರ್ಗಳು ನಡೀಬೇಕು, ಇಂಡಸ್ಟ್ರಿಗಳಿಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನುವ ಉದ್ದೇಶದಿಂದ ಈ ಗಣಿ ಇಲಾಖೆಯಲ್ಲಿರುವ ಒಂದು ಇಲಾಖೆಯನ್ನು, ಅಂದರೆ ಐರನ್ ಓರ್, ನಾವೇನು ಕಬ್ಬಿಣದ ಅದುರು ಅಂತ ಹೇಳ್ತೀವಿ ಸ್ಟೀಲ್ ಪ್ರೊಡಕ್ಷನ್ಗೆ, ಅದನ್ನು ಸ್ಟೀಲ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್ಗೆ ಹಾಕ್ತಾರೆ. ಈ ಸಾಮಿಗೆ ಅದೇ ಬೇಕಿತ್ತು ನಮ್ಮ ಸುಮಾರಣ್ಣನಿಗೆ. ಸುಮಾರಣ್ಣ ಫಸ್ಟ್ ಮಾಡಿದ ಕೆಲಸ ಹೇಳಿ ನಿಮ್ಗೆ ಹೇಳ್ತೀನಿ. ಐ ಟೇಕ್ ಯು ಸ್ವಲ್ಪ ಹಿಂದೆ ಹೋಗಿ ಮುಂದೆ ಬರುವ ಸ್ಟೋರಿಗಿಂತ ಬರೋ ಮೊದಲು ಫಸ್ಟ್ ಕ್ಲಿಯರ್ ಮಾಡಿದ ಫೈಲ್ ಯಾವುದು ಕೇಳಿ. ಕರ್ನಾಟಕದ ದೇವಗಿರಿ ಇರುವಲ್ಲಿರುವ ಮೈನಿಂಗನ್ನು. ಇದೇ ಕುಮಾರಣ್ಣ, ಯೂಟರ್ನ್ ಕುಮಾರಣ್ಣ ಅಂದರೆ ಅವರಿಗೆ ಸಿಟ್ಟು ಬರುತ್ತೆ. ನಾವೇನು ಮಾಡಲಿ, ಅವ್ರದ್ದನ್ನೇ ಅವರಿಗೆ ಹೇಳ್ತಾ ಇದ್ದೀವಿ. ಇದೇ ಕುಮಾರಣ್ಣ ಅದೇ ಪ್ಲೇಸ್ಗೆ ಹೋಗಿ, ನಾನು ಸಾಯುವವರೆಗೆ, ನಾನು ಬದುಕಿದ್ರೆ, ಓಕೆ, ನಾನು ಎಷ್ಟೋ ಸಲ ಸಾವನ್ನು ನೋಡಿ ವಾಪಸ್ ಬಂದಿದ್ದೀನಿ, ಸ್ಟಿಲ್ ನಾನು 100 ವರ್ಷ ಬದುಕ್ತೀನಿ, ಬದುಕುವವರೆಗೆ ಈ ಮೈನಿಂಗನ್ನು ನಾನು ಆಗ್ಲಿಕ್ಕೆ ಬಿಡಲ್ಲ, ಇದರಿಂದ ಇಡೀ ಊರಿಗೆ ಚೆನ್ನಾಗಿರಲ್ಲ, ಇದರಿಂದ ನೈಸರ್ಗಿಕವಾಗಿ ಅಲ್ಲಿ ಏರಿಯಾ ಎಲ್ಲ ಹೋಗುತ್ತೆ ಅಂತ ಹೇಳಿದ ಕುಮಾರಣ್ಣ ಫಸ್ಟ್ ಡೇ ಫಸ್ಟ್ ಡೇಸ್ ಆಫೀಸ್ he clears the file, ದೇವಗಿರಿ ಫೈಲ್ಸ್. ಓಕೆ, ಈಗ ಮೋದಿಯವರ ಕ್ಯಾಬಿನೆಟಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಮಂತ್ರಿಯಾಗಿದ್ದಂತಹ ಕುಮಾರಣ್ಣನವರು ತಾನು ಮುಖ್ಯಮಂತ್ರಿ ಆಗಿದ್ದಾಗ 2007ರಲ್ಲಿ ಮಾಡಿದಂತಹ ಈ ಭ್ರಷ್ಟಾಚಾರದ ಫೈಲ್ ಪವರ್ ಟಿವಿಯ ಇನ್ವೆಸ್ಟಿಗೇಷನ್ ಟೀಮ್ ಒಟ್ಟಿಗೆ, ಆ್ಯಂಡ್ ನಾವು ಇನ್ವೆಸ್ಟಿಗೇಟ್ ಮಾಡಿದ್ದಲ್ಲ, ಆ್ಯಂಡ್ ಈ ಫೈಲ್ ಮೋದಿ ಸರ್ಕಾರದ ರಾಜ್ಯಪಾಲರ ಕೈಯಲ್ಲೂ ಇದೆ. ಈ ಫೈಲಿಗೆ ಕರ್ನಾಟಕ ಲೋಕಾಯುಕ್ತ 10 ತಿಂಗಳ ಹಿಂದೆ ಚಾರ್ಜ್ ಶೀಟ್ ಸ್ಟಡಿ ಇದೆ, ರಾಜ್ಯಪಾಲರೇ ಒಂದು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಡಿ ನಮಗೆ ಅಂತ ಹೇಳಿದೆ. ಇದನ್ನೆಲ್ಲ ಮುಚ್ಚಿಟ್ಟುಕೊಂಡು ಕುಮಾರಣ್ಣನವರು, ಶ್ರೀಯುತ ಕುಮಾರಸ್ವಾಮಿಯವರು, ಶ್ರೀಯುತ ಗಣವೆತ್ತ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಮಂತ್ರಿಯಾದಂಥ ಕುಮಾರಣ್ಣನವರು ಯಾವ ಮುಖ ಇಟ್ಕೊಂಡು, ಯಾವ ನೈತಿಕತೆ ಇಟ್ಕೊಂಡು ಇವತ್ತು ಮೋದಿ ಗೌರ್ಮೆಂಟಲ್ಲಿ ಆ ಖಾತೆ ವಹಿಸ್ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಭ್ರಷ್ಟಾಚಾರದ ವಿರುದ್ಧ ನಾವು ಅಂತ
14 ವರ್ಷದಿಂದ ಭಾಷಣ ಮಾಡ್ತಾ ಇದ್ದಂತಹ ಮೋದಿ ಇವರಿಗೆ ಆ ಖಾತೆಯನ್ನು ಯಾಕೆ ಕೊಟ್ಟಿದ್ದಾರೆ ಅನ್ನೋದೂ ಗೊತ್ತಿಲ್ಲ. ಒಂದೇ ದಿನಕ್ಕೆ ಸ್ಯಾಂಕ್ಷನ್ ಕೊಡುವಂತಹ ನಮ್ಮ ಶೋಕಸ್ ನೋಟಿಸ್ ಕೊಡುವಂತಹ ರಾಜ್ಯಪಾಲರು ಈ ಫೈಲನ್ನು 10 ತಿಂಗಳು ಎಲ್ಲಿ ಇಡಬೇಕು ಅಲ್ಲಿ ಇಡದೆ ಎಲ್ಲೆಲ್ಲೋ ಇಟ್ಟು ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಆ್ಯಂಡ್ ಕೇಳುವ ಹಕ್ಕು ಪ್ರತಿ ಪ್ರಜೆಗೂ ಇದೆ. ನೈತಿಕತೆ ಅಂತ ಇದ್ದರೆ ಆನ್ಸರ್ ಮಾಡುವ ಜವಾಬ್ದಾರಿ ಕುಮಾರಸ್ವಾಮಿ ಅವರಿಗೆ ಮಾತ್ರ ಅಲ್ಲ, ಇವತ್ತು ಶ್ರೀಯುತ ಭಾರತ ದೇಶದ ಪ್ರಧಾನಮಂತ್ರಿಯಾದರಾದ ಮೋದಿಜಿಯವರಿಗೂ ಇದೆ. ಕರ್ನಾಟಕದ ಘನವೆತ್ತ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರಿಗೂ ಇದೆ. ಆ್ಯಂಡ್ ದಿಸ್ ಈಸ್ ನಾಟ್ SIT ಜಸ್ಟ್ ಫಾರ್ವರ್ಡ್. ಇದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ನಡೆದಂತಹ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಚಾರ್ಜ್ ಶೀಟ್ ಆ್ಯಂಡ್ ಲೋಕಾಯುಕ್ತ ಆಸ್ಕಿಂಗ್ ಫಾರ್ ಪರ್ಮಿಷನ್ ಇನ್ ದ ಆಫೀಸ್ ಆಫ್ ಕರ್ನಾಟಕ ಗವರ್ನರ್ for prosecution of sanctioning against Kumaraswamy to file this charge sheet in the court of law. And same Mr. Kumaraswamy, he is heading same department and same khate, naitikate bittu, and cheating Modi, fooling Modi, and hiding everything with Modi. Okay, today everybody is answerable. ಐ ಥಿಂಕ್ ಈಗ ನಾವು ನಿಮ್ಮನ್ನು ಕುಮಾರ ಪರ್ವದ ಮೊದಲ ಎಪಿಸೋಡ್ನ ನಾನು ಹೇಳಿದ್ದೀನಿ, ದಿಸ್ ಇಸ್ ಫಸ್ಟ್ ಎಪಿಸೋಡ್. ಅನದರ್ 25 ಎಪಿಸೋಡ್ ಮೋರ್ ಟು ಗೋ, 25 ಮೋರ್ ಕೇಸಸ್ ಟು ಗೋ. ಫಸ್ಟ್ ಎಪಿಸೋಡನ್ನು ಅನಾವರಣ ಮಾಡ್ತಾ ಇದ್ದೀವಿ ನಿಮ್ಮ ಮುಂದೆ. ಎಸ್